ಇನ್ನು ಕನ್ನಡ ಸಿನಿಮಾರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಹೆಸರು ಮಾಡಿದಂಥ ಬೇಬಿ ಇಂದಿರಾ ಅವರು ಯಾರಿಗೆ ಅದನ್ನು ಗೊತ್ತಿಲ್ಲ ಹೇಳಿ. ಆಗ ಆ ಸಂದರ್ಭದಲ್ಲಿ ಪುಟಾಣಿ ಏಜೆಂಟ್ 123 ಆಗಿರ್ಬೋದು, ಪ್ರಚಂಡ ಕುಳ್ಳ ಆಗಿರ್ಬೋದು, ಪ್ರಚಂಡ ಪುಟಾಣಿಗಳಾಗಿರ್ಬೋದು, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದರು. ಹೌದು, ಇನ್ನು ಬೇಬಿ ಇಂದಿರಾ ಅವರು ಅವರ ಅಭಿನಯಕ್ಕೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಆ ಸಂದರ್ಭದಲ್ಲಿ ಬಂದಿತ್ತು ಮತ್ತು ರಾಜ್ಯ ಪ್ರಶಸ್ತಿನೂ ಕೂಡ ದೊರಕಿತ್ತು. ಇನ್ನು ಹಿಂಗೆ ಉತ್ತುಂಗದಲ್ಲಿದ್ದ ಸಂದರ್ಭ 1994ರಲ್ಲಿ ಇವರು ಮದುವೆ ಆಗಿ ಹೋಗ್ತಾರೆ. ಇನ್ನು ಮದುವೆಯಾದ ನಂತರ ಸಂಪೂರ್ಣ ಚಿತ್ರರಂಗಕ್ಕೆ ದೂರ ಆಗ್ತಾರೆ. ಇನ್ನು ತಮಿಳಿನಲ್ಲಿ ಖ್ಯಾತ ಉದ್ಯಮಿಯನ್ನು ಅವರು ಮದುವೆಯಾಗಿ ಹೋಗ್ತಾರೆ. ಇತ್ತೀಚೆಗೊಬ್ಬರು ಯೂಟ್ಯೂಬ್ನವರು ಅವರು ಎಲ್ಲಿ ಹೋದರು, ಬೇಬಿ ಇಂದಿರಾ ಅವರು ಎಲ್ಲಿದ್ದಾರೆ ಎಂಬುದನ್ನು ಹುಡುಕಿಕೊಂಡು ಹೋದರು. ಇನ್ನು ಹುಡುಕಿಕೊಂಡು ಹೋದಂಥ ಬೇಬಿ ಇಂದಿರಾ ಅವರು ತಮಿಳುನಾಡಿನ ಚೆನ್ನೈನಲ್ಲಿ ಅವರು ಸಿಗ್ತಾರೆ. ಇನ್ನು ಇವರನ್ನ ಬೇಬಿ ಇಂದಿರಾ ಅಂತ ಗುರುತಿಸಿದರಷ್ಟು ಇದಾಗಿದ್ದಾರೆ ಅಂತ ಹೇಳ್ಬೋದು. ಸದ್ಯ 55 ವರ್ಷ ಆಗಿರುವಂಥ ಬೇಬಿ ಇಂದಿರಾ ಅವರು ಸಾಕಷ್ಟು ಚಿತ್ರರಂಗದಲ್ಲಿ ಸೇವೆ ಮಾಡಿದ್ದನ್ನೆಲ್ಲ ನೆನಪಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಬೇಬಿ ಇಂದಿರಾ ಅವರು ಸಿನಿಮಾರಂಗಕ್ಕೆ ಮತ್ತೆ ನಾನು ವಾಪಸ್ ಬರೋದಂತೂ ಸುಳ್ಳಿನ ಮಾತಾಯಿತು. ಹಾಗೆ ನಾನು ಸಂಪೂರ್ಣ ಉದ್ಯಮದ ಕಡೆ ಒಲವು ಕೊಟ್ಟೆ. ನನ್ನ ಪತಿಯ ಉದ್ಯಮಕ್ಕೆ ನಾನು ಸಾಥ್ ಕೊಟ್ಟೆ. ಆ ಚಿತ್ರರಂಗದ ದೂರನೇ ಉಳಿಬೇಕಾದ ಅನಿವಾರ್ಯತೆ ಇತ್ತು, ದೂರನೇ ಉಳ್ಕೊಂಡೆ. ಆದರೂ ನೀವು ಇಲ್ಲಿ ನಂಗೆ ಹುಡ್ಕೊಂಬಂದಿರೋ ತುಂಬಾ ಸಂತೋಷ ಅಂತ ಹೇಳ್ತಾರೆ. ಈ ಮೂಲಕ ಚಿತ್ರರಂಗದಿಂದ ದೂರ ಉಳಿದು ಇನ್ನಿಲ್ಲವಾದರೂ ಬೇಬಿ ಇಂದಿರಾ ಅವರು